ಯೋಜನೆ ಜಾರಿಗೆ ಬಿಡುವುದಿಲ್ಲ, ರೈತರಿಗಾಗಿ ಜೈಲಿಗೆ ಹೋಗಲು ಸಿದ್ಧ ಎಂಟಿ ಕೃಷ್ಣಪ್ಪ. ತುರುವೇಕೆರೆ ಜಿಲ್ಲೆಯ ರೈತರ ಪಾಲಿಗೆ ಮರಣ ಶಾಸನವಾಗಿರುವ ಲಿಂಕ್ ಕೆನಾಲ್ ಯೋಜನೆ ಮಾಡಲು ಬಿಡುವುದಿಲ್ಲ, ರೈತರ ಹಿತಕ್ಕಾಗಿ ಜೈಲಿಗೆ ಹೋಗಲು ಸಿದ್ಧನಿದ್ದೇನೆ ಎಂದು ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಲಿಂಕ್ ಕೆನಾಲ್ ಯೋಜನೆ ಅವೈಜ್ಞಾನಿಕವಾಗಿದ್ದು ರೈತರಿಗೆ ಮಾರಕವಾಗಿದೆ. ಈಗಾಗಲೇ ಹಲವು ಬಾರಿ ಈ ಯೋಜನೆ ಸ್ಥಗಿತಗೊಳ್ಳುವಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಲಾಗಿದೆ. ಆದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಠಕ್ಕೆ ಬಿದ್ದಂತೆ ಜಿಲ್ಲೆಯಲ್ಲಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ನಡೆಸಲು ಮುಂದಾಗಿದೆ. ಸರ್ಕಾರ ತನ್ನ ಹಠಮಾರಿ ಧೋರಣೆ ಮುಂದುವರಿಸಿ ಯೋಜನೆ ಪ್ರಾರಂಭಿಸಲು ಮುಂದಾದರೆ ಜಿಲ್ಲೆಯ ಲಕ್ಷಾಂತರ ರೈತರೊಡನೆ ಮತ್ತೊಮ್ಮೆ ಉಗ್ರ ಹೋರಾಟ ನಡೆಸಲಾಗುವುದು. ನನ್ನ ಮೇಲೆ ಎಷ್ಟೇ ಕೇಸ್ ದಾಖಲಿಸಿದರೂ ಹೆದರುವ ಪ್ರಶ್ನೆಯೇ ಇಲ್ಲ. ಹೋರಾಟ ನಿರಂತರವಾಗಿ ನಡೆಸುತ್ತೇನೆ. ರೈತರಿಗಾಗಿ ಜೈಲಿಗೆ ಹೋಗಲು ಸಿದ್ಧನಿದ್ದೇನೆ ಎಂದು. ಕೆನಾಲ್ ಯೋಜನೆ ಜಾರಿಗೊಂಡರೆ ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಿಎಸ್ಪುರ ಹೋಬಳಿ ರೈತರ ಕೃಷಿ ಚಟುವಟಿಕೆ, ಕುಡಿಯುವ ನೀರಿಗೆ ಹನಿ ನೀರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಸರ್ವನಾಶವಾಗುತ್ತದೆ. ಇದಲ್ಲದೆ ಪಂಚಾಯಿತಿಗಳು, ಮಾಯಸಂದ್ರ, ದಬ್ಬೆಘಟ್ಟ ವ್ಯಾಪ್ತಿ ಕೆಲವು ಪ್ರದೇಶಗಳು ನೀರಿನ ಸಮಸ್ಯೆ ಎದುರಾಗಲಿದೆ. ಇದು ಕೇವಲ ಕೆಲವು ಪ್ರದೇಶಗಳ ಸಮಸ್ಯೆ ಎಂದು ಕಡೆಗಣಿಸಬೇಡಿ. ತುರುವೇಕೆರೆ ತಾಲೂಕಿನಲ್ಲಿ ಶಾಶ್ವತ ನೀರಿನ ಸಮಸ್ಯೆಗೆ ಲಿಂಕ್ ಕೆನಾಲ್ ಯೋಜನೆ ಕಾರಣವಾಗುತ್ತದೆ. ಈ ನಿಟ್ಟಿನಲ್ಲಿ ಯೋಜನೆ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದಾಗ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದರು. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಸಿಎಸ್ಪುರ ಪಾಲಿಟೆಕ್ನಿಕ್ ಕಾಲೇಜು, ತುರುವೇಕೆರೆ ಕಾನೂನು ಕಾಲೇಜು, ಕೌಶಲ್ಯಾಭಿವೃದ್ಧಿ ಕಾಲೇಜು ಹಾಗೂ ಒಕ್ಕಲಿಗರ ಸಂಘಕ್ಕೆ 1 ಕೋಟಿ ರೂಪಾಯಿ ಅನುದಾನ ಒದಗಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೆ ಇದಕ್ಕೂ ಲಿಂಕ್ ಕೆನಾಲ್ ಯೋಜನೆಗೂ ಸಂಬಂಧವಿಲ್ಲ ಎಂದು ಹೇಳಿದರು. ಲಿಂಕ್ ಕೆನಾಲ್ ಅನ್ನು ಬಿಟ್ಟರೆ ಇಡೀ ದಂಡಿಸಿರ ಹೋಬಳಿ, ಸಿಎಸ್ಪುರ ಹೋಬಳಿ ಬದಲಾಗೋಯ್ತದೆ. ಗುಡಿಗೌಡ್ರೆ ಮಾತಾಡಿದರೆ ಎಂಟೇ ದಂಡಿಸಿರ ಸಿಎಸ್ಪುರ ಎರಡು ಬದಲಾಗೋಯ್ತದೆ. ಯಾಕೆ ಇವಾಗ ಕಸಬ ಸ್ವಲ್ಪ ಹೋಗುತ್ತೆ. ಕಸದಲ್ಲಿ NBC ಕಸಬ ತಾಲ್ಕೆರೆ ಪಂಚಾಯತ್ ಇರುವುದು, ಈ ಕಡೆ ಆನೆಕೆರೆ ಅರ್ಧ ಬಾಣಸಂದ್ರ ಬರಲ್ಲ TBC. ಹಾಗಾಗಿ ಮಾಯಸಂದ್ರ ಇವೆಲ್ಲ NBC ಬರ್ತದೆ. ಹಂಗಾಗಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗದೆ ಇದ್ರು ಸಹ ನೀರ ಡೈವರ್ಟ್ ಮಾಡಿ ಅಲ್ಲಿ ಕೊಡ್ರಿ. ಇಲ್ಲೇನು ಬರ್ತದೆ NBC, ನೀವು ಹಾಗಂತ ತಿಳ್ಕೋಬೇಡಿ. ದಬ್ಬೆಘಟ್ಟ ಮಾಸಿಂದ ಹೋಗ್ಲಿಕ್ಕೆ ನಮ್ಗೇನು ಬಿಡ್ರಿದ್ರೆ ಅಲ್ಲೇ ಕಟ್ ಮಾಡ್ತಾರೆ. ನೀರು ಡೈವರ್ಟ್ ತಗೊಂಡ್ರೆ NBC ನೀರೇನು ಬರ್ತದೆ. ಅದರಿಂದ ನಾವು ಸಾಮೂಹಿಕವಾಗಿ ಹೋರಾಟ ಮಾಡಬೇಕು. ಸಾಮೂಹಿಕವಾಗಿ ನಾನು ಒಂದನ್ನು ಹೇಳಕ್ ಬಯಸ್ತೀನಿ. ಈಗಾಗಲೇ ಕೋರ್ಟಿಗೆ ಕೇಸ್ ಹಾಕಿದ್ದೀವಿ, ಆರ್ಗ್ಯುಮೆಂಟ್ ನಡೆದಿದೆ. ಅವರು ಸಹ ಬಹಳ ಬಲಿಷ್ಠವಾದ ಲಾಯರ್ ಬಲಿಷ್ಠವಾದ ಲಾಯರ್ ಇಬ್ಬರು. ನಾವು ಒಬ್ಬರು ಕೇಳಿದ್ವಿ, ಅವ್ರು ಇಬ್ಬರು ಕೇಳಿದ್ದಾರೆ. ಆದ್ರೂ ಸಹ ಆರ್ಗ್ಯುಮೆಂಟ್ ಆಗಿದೆ. ನೋಡೋಣ, ಇದಾಗಿದ್ದು ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೇಕಾಗ್ತದೆ. ನಾನು 1 ಲಕ್ಷ ಕೊಟ್ಟಿದ್ದೀನಿ ಫೀಸ. ನಾನು ಹೇಳಿದಪ್ಪ ಅದೆಷ್ಟು ಫೀಸ್ ಆಗುತ್ತೆ ನಾನು ಕೊಡೋಕೆ ಸಿದ್ಧ ಅಂತ ನಮ್ಮ ದಿಲೀಪ್ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು ಪಾಪ. ಅದನ್ನ ಕಾಯ್ದು ಒಂದ್ ಕಡೆ ಆದ್ರೆ ಮೊನ್ನೆ ಸುಮಾರು 25,000 ನಮ್ಮ ಮಕ್ಕಳನ್ನ ಪಡ್ಕೋಬೇಕು. ಯಾತಕ್ಕೆ ಕುಡಿಗಳು ಅಂತ ಭಾಷಣ ಮಾಡಿದೆ. ನಾನು ನೋಡಿದೆ ಕುಡಿಗಲ್ ಮಾಗಡಿನಲ್ಲಿ, ಕುಡಿಗಲ್ನಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ತುರುವೇಕೆರೆ ಕೃಷ್ಣಪ್ಪ ಒಬ್ಬ ಗಲಾಟೆ ಮಾಡ್ತಿದ್ದ ಓಪನ್ ಆಗಿ ಹೇಳಿದ್ದಾರೆ. ಸತ್ಯ, ಕೆಲವು ದೊಡ್ಡ ನೀರು ಒಪ್ಪಿರ್ಬೋದು. ದಿಲೀಪ ಒಪ್ಪಿಲ್ಲ, ನಾಗರಾಜ್ ಒಪ್ಪಿಲ್ಲ, ನಮ್ಮ ಚಿಟ್ಟೂರು ಶಬ್ದೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಹೀಗಾಗಿ ಹೋದವ್ರು ಹೋಲಿ, ಚಿಂತೆ ಇಲ್ಲ. ನೋಡಿ, ಯಾರ ಜೋಬಲ್ಲೂ ಜನ ಇರಕ್ಕಿಲ್ಲ. ಹೋರಾಟಕ್ಕೆ ಜನ ಬರ್ತಾರೆ, ನಿಮ್ ಜೋಬಲ್ ಜನ ಇರಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಜನ ನಮ್ಮ ಒಟ್ಟಿ ಬರ್ತಾರೆ. ನಾನು ಡಬಲ್ ಗೇಮ್ ಮಾಡಿದ್ರೆ ಒಂದೇ ದಿವಸ ಬರ್ತಾರೆ. ಒಂದೇ ದಿವಸ, 1 ವಾರ ಬೇಕಿಲ್ಲ. ರಾಜಕಾರಣ ಬಹಳ ಸೂಕ್ಷ್ಮ. ನಾನು ಮೊನ್ನೆ ಸಹ ಹೋಗಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಒಂದು ಪಾಲಿಟೆಕ್ನಿಕ್ ಕಾಲೇಜು ಸಿಎಸ್ಪುರ ಬರ್ದವ್ರೆ, ಒಂದು ಕೌಶಲ್ಯ ಕಾಲೇಜು ತುರುವೇಕೆರೆ ಬರ್ಸಿದ್ದೀರಿ, ಒಂದು ಲಾ ಕಾಲೇಜನ್ನು ಬರ್ಸಿದ್ದೀರಿ. ಅದಾದ್ಮೇಲೆ ಇನ್ನೇನು ಇಲ್ವಲ್ಲಪ್ಪ ವರ್ಗಾವಣೆ. ಇದು ನಾವು ವರ್ಗಾವಣೆ ಬೇಕಿಲ್ಲ. ಆಮೇಲೆ ನಮ್ಮ ವಕೀಲ ಸಂಘ ಸಹ ಇವರೆಲ್ಲ ಬಂದು 2 ಕೋಟಿ ಕೇಳಿದ್ವಿ, 1 ಕೋಟಿ ಏನೋ ಬರ್ಕೊಟ್ಟವ್ರೆ. ಹಂಗಾಗಿ ಅದೇನೇ ಇದ್ರು ಸಹ
ಈ ವಿಷಯದಲ್ಲಿ ರಾಜಿ ಇಲ್ಲ. ಲಿಂಕ್ ಯಾವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಹೋರಾಟ ಶತಸಿದ್ಧ. ಜೈಲ್ಗೆ ಹೋಗಿ ನಾನು ರೆಡಿ ಇದ್ದೀನಿ ರೈತರ ಪರ. ನಾನು ಚಿಂತೆ ಮಾಡೋಣ. ರೈತರ ಪರ ಒಳ್ಳೇದಾಗದಂದ್ರೆ ನಾನು ಜೈಲ್ಗೆ ಹೋಗಿ ಸಿದ್ಧ. ನಾನು ರಾಜಿ ಮಾಡ್ಕೊಳಕ್ಕಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವತ್ತೇನೋ ಯಾರೋ ಬಂದ್ರೆ ಗುಬ್ಬಿಲಿ ಹೇಳ್ತಿದ್ದ ಎಲ್ಲರೂ ಕಮಿಟ್ಮೆಂಟ್ ಆಗಿವೆ ಅಂತ. ನಮ್ಮವ್ರು ಯಾರೋ ಹೋಗುದು ನಾಯಿಗೆ ಬಿಗಿ ಇಟ್ಕೊಳ್ಳಲಿ. ಯಾವತ್ತು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಎಂಟಿ ರಮೇಶ್ ಗೌಡ, ಎಬಿ ಜಗದೀಶ್, ಲೀಲಾವತಿ ಗಿಡ್ಡಯ್ಯ, ಎಚ್ಎಸ್ ನಾಗರಾಜು, ಕಲ್ಲಬೋರನಹಳ್ಳಿ ಜಯರಾಮ್, ಎಂಎನ್ ಚಂದ್ರೇಗೌಡ, ಎನ್ಆರ್ ಸುರೇಶ್ ಶಂಕರೇಗೌಡ, ಡಿಪಿ ರಾಜು, ತ್ಯಾಗರಾಜ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.